ರಾಜ ಮಾವಿನ ಹಣ್ಣು. ಬೇಸಿಗೆ ಬಂದಮೇಲೆ ಮ್ಯಾಂಗೋ ತಿನ್ನಲಾರ್ದೆ ಇರ್ತೀವಾ? ರೋಡ್ ಮೇಲೆ ಹೋಗ್ಬೇಕಾದ್ರೆ ಒಂದು ತೋಟ ಕಾಣಿಸ್ತು. ಯಾಕೆ ಮಾವಿನ ಹಣ್ಣು ತೊಗೋಬಾರ್ದು ಅಂತ ಒಂದು ಟ್ರೇ ತೊಗೋತೀವಿ. ಎಷ್ಟು ಭಾರ ಆಯ್ತಂದರೆ ನಮ್ಮ ತಮ್ಮನ ಕೈಲಿ ಎತ್ತಕ್ಕಾಗಲಿಲ್ಲ, ನನಗೂ ಎತ್ತಕ್ಕಾಗಲಿಲ್ಲ. ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇಬ್ಬರು ಸೇರಿ ಎತ್ತಿದ್ವಿ. ನಮಗೇನು ಅಷ್ಟು ಹಣ್ಣಾಗಿಲ್ಲ ಅಂತ ಏನು ಮಾಡಿದ್ವಿ ಅಂದರೆ, ಒಂದು ಜಾಗದಲ್ಲಿ ಪೇಪರ್ ಹಾರಿಸಿ ಸ್ವಲ್ಪ ಹಣ್ಣನ್ನೆಲ್ಲ ಸ್ಪ್ರೆಡ್ ಮಾಡಿ ಹುಲ್ಲು ಹಾಕಿ 2-3 ದಿವಸ ಬಿಡಬೇಕು. ಇದಕ್ಕೆ ಅಡಿ ಹಾಕೋದು ಅಂತಾರೆ. 2-3 ದಿವಸ ಬಿಟ್ಟು ತಿಂದರೆ ನಾವು ಬರೀ ಕೇಸರ್ ತಂದಿದ್ದಿಲ್ಲ, ರಸಪುರಿ ಕೂಡ ತಂದ್ವಿ. ಒಂದು ಕಡೆ ಕೇಸರು, ಒಂದು ಕಡೆ ರಸಪುರಿ ಹಾಕಿದ್ವಿ. ರಸಪುರಿನ ಶೀಕಣಿ ಮಾಡಿ ಕುಡಿತಾರೆ, ಕೇಸರನ್ನ ಕಟ್ ಮಾಡಿ ತಿಂತಾರೆ. ನಾವು ಕೆಲವೊಂದೆಲ್ಲ ಹಣ್ಣಾಗಿದ್ನೆಲ್ಲ ಹುಡ್ಕೋತಿದ್ವಿ. 4 ಇಲ್ಲ 5 ಸಿಗ್ತವೆ ಅಂತ ಅಂದ್ಕೊಂಡ್ವಿ. 1 ಡಜನ್ ಸಿಕ್ಬಿಡ್ಬೇಕಾ? ಅದನ್ನೆಲ್ಲ ಸೇರಿ ರಸ ಎಲ್ಲ ಹಿಂಡಿ ಸ್ವಲ್ಪ ಯಾಲಕ್ಕಿ, ಉಪ್ಪು, ಹಾಲು ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕಲಸಿ ಸ್ವಲ್ಪ ಕೂಲ್ ಮಾಡಿ ಚಪಾತಿ, ಹೋಳಿಗೆ, ಪೂರಿ ಜೊತೆ ತಿಂದರೆ ನೀವು ಸಮ್ಮರ್ನಲ್ಲಿ ಮಾವಿನ ಹಣ್ಣನ್ನ ಹೇಗೆ ತಿಂದ್ರಿ ಅಂತ ಕಮೆಂಟ್ ಮಾಡಿ.